ಹೋತಾರ ಅಧ್ಯಕ್ಷರು ಬೇಕಲ್ಲ, ಹಾಗೆ ಎಲ್ಲರೂ ಅಧ್ಯಕ್ಷರ ಬಗ್ಗೆನೇ ಮಾತಾಡ್ತಾರೆ. ಕ್ಲಾರಿಫಿಕೇಶನ್ ಇದೆ, ಯಾರು ಸರಿ ಉಂಟು ಹೋತಾರ? ಇಲ್ಲ ಇಲ್ಲ ಇಲ್ಲ, ಕ್ಲಾರಿಫಿಕೇಶನ್ ಈಗಾಗಲೇ ಶರಾವತಿ ಅಣೆಕಟ್ಟಿಗೆ 7 ಅಣೆಕಟ್ಟುಗಳ ನದಿಗೆ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಉತ್ತರ ಕೂಡ ಇಂಧನ ಸಚಿವರು ಈಗ ಏನಿಲ್ಲ, ಸರಿ ಉಂಟು. ಕೇವಲ 54.155 ಹೆಕ್ಟೇರ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂದ್ರೆ ಕಾಡನ್ನ ಕಡಿತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಸಿಎ ಲ್ಯಾಂಡ್ ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅರಣ್ಯ ಇಲಾಖೆಯವರು ಎಲ್ಲಾದ್ರೂ ತಮಗೂ ಗೊತ್ತಿರಬಹುದು, ಈ ನಮ್ಮ ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲೂ ಅರಣ್ಯವನ್ನ ಬೆಳೆಸಿದ ಇತಿಹಾಸ ಇಲ್ಲ ಅಧ್ಯಕ್ಷರೇ. ಇದಕ್ಕೆ ಮತ್ತೆ 54 ಹೆಕ್ಟೇರ್ನ ಕಾಡನ್ನ ಕಡಿದು ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಕರೆಂಟ್ ಬೇಡ ಅಲ್ಲ, ಕೊಟ್ಟಿದ್ದಾರೆ 54 ಹೆಕ್ಟೇರ್ ಕಡಿತಾ ಇದ್ದಾರೆ ಅನ್ನುವಂಥದ್ದನ್ನ. ಕರೆಂಟ್ ಲೈನ್ಗೆಲ್ಲ, ಕರೆಂಟ್ ಪ್ರೊಡಕ್ಷನ್ಗೆ ಎಲ್ಲಿ ಬೇಕು ಪೂರ್ತಿ. ಅಧ್ಯಕ್ಷರೇ, ನಮ್ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ನಾವು ಕಳ್ಕೊಳ್ಳೋದು, ನಮ್ ಜಿಲ್ಲೆಯನ್ನೇ ತೆಗೆದು ಹಾಕ್ಬಿಡ್ರಿ ಅಂತ ಹೇಳ್ತಾ ಇದ್ದಾನಲ್ಲ. ವಿವರಣೆ ಕೊಡ್ತೀನಿ, ಕೈಗಾ ಬಂತು ಅಧ್ಯಕ್ಷರೇ, ಸೀಬಾರ್ಡ್ ಬಂತು, ಬೆಡ್ತಿ ಯೋಜನೆ ಬಂತು, ಎಷ್ಟು ನಿರಾಶ್ರಿತರ ಆದ್ವಿ ನಾವು. ಹೇಳಿ. ಶರಾವತಿ ಪಂಪ್ ಸ್ಟೋರೇಜ್ ತಾವು ತಮ್ಮ ಪ್ರಶ್ನೆ ಏನು ಹೇಳಿದ 6 ಅಣೆಕಟ್ಟು ಕಟ್ಟುತ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಅಣೆಕಟ್ಟು ಕಟ್ಟುವುದಿಲ್ಲ ನಾವು. ನಮಗೀಗ ಇರುವ ಅಣೆಕಟ್ಟಲ್ಲಿಯೇ ನಾವು ಅದನ್ನ ಇದು ಉಪಯೋಗ ಮಾಡ್ತಾ ಇದ್ವಿ. ಪಂಪ್ ಈಗ ವಿದ್ಯುತ್ ಮಾಡಿ ನೀರು ಕೆಳಗಡೆ ಹೋಗ್ತದಲ್ಲ, ಆ ಕೆಳಗಡೆ ಹೋಗೋ ನೀರನ್ನ ಮತ್ತೆ ನಾವು ಪಂಪ್ ಮಾಡಿಬಿಟ್ಟು ಶರಾವತಿ ಡ್ಯಾಮಿಗೆ ತಗೊಂಡ್ಬರ್ತೀವಿ. ಯಾವುದಕ್ಕೆ? ತಳಕಲ್ಲೆ ಡ್ಯಾಮಿಗೆ ತಗೊಂಡ್ಬರ್ತೀವಿ. ಎಲ್ಲಿಂದ? ಗೇರುಸೊಪ್ಪದಲ್ಲಿ ಸಮೇತ ಬ್ಯಾಲೆನ್ಸ್ ಡ್ಯಾಮ್ ಇದೆ ಅಲ್ಲಿ. ಅಲ್ಲಿಂದ ಇಲ್ಲಿಂದ ಎಲೆಕ್ಟ್ರಿಸಿಟಿ ನಾವು ಯಾವ್ದು ಪ್ರೊಡ್ಯೂಸ್ ಮಾಡ್ತೀವಿ, ಆ ಬಿಟ್ಟ ನೀರನ್ನ ಮತ್ತೆ ಪಂಪ್ ಮಾಡಿಬಿಟ್ಟು ಮೇಲೆ ತಂದುಬಿಟ್ಟು ಇಲ್ಲಿ ಮಾಡುದು. ಈಗ ಶರಾವತಿಯಲ್ಲಿ ನಮಗೆ ಉತ್ಪಾದನೆ ಆಗುವುದು 1000 ಮೆಗಾವಾಟ್. ಈ ಪಂಪ್ ಸ್ಟೋರೇಜ್ ಇಂದ ಅಡಿಷನಲ್ 2000 ಮೆಗಾವಾಟ್ ಆಗ್ತದೆ. ಇದರಷ್ಟು ಕಡಿಮೆ ಭೂಮಿ ಉಪಯೋಗ ಮಾಡುವಂತ ಇನ್ನೊಂದು ಪ್ರಾಜೆಕ್ಟ್ ಇಲ್ಲ. ಇದರಿಂದ 2000 ಮೆಗಾವಾಟ್ ನಮಗೆ ಕರ್ನಾಟಕಕ್ಕೆ ಎಕ್ಸ್ಟ್ರಾ ಬರ್ತದೆ. ಇದರಲ್ಲಿ ನಾವು ಯೂಸ್ ಮಾಡೋದು ಎಷ್ಟು ಅಂದ್ರೆ 0.37 ಇದು ಇದಲ್ಲ ಅಲ್ಲ ವಾಟರ್ 0.37 TMC ಯೂಸ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ಇಲ್ಲಿ ಏನ್ ನೀರು ಲಾಸ್ ಆಗೋದಿಲ್ಲ. ನಾವು ಹೊಸದಾಗಿ ನಿಮಗೇನು ಕಡಿಮೆ ಮಾಡೋದಿಲ್ಲ. ಆ ನೀರು ಬಂದುಬಿಟ್ಟು ಹರಿದು ಹೋಗ್ತಾ ಇರ್ತದೆ, ರನ್ನಿಂಗ್ ವಾಟರ್ ಆಗ್ತಾನೆ ಇರ್ತದೆ. ಇದಷ್ಟು ಒಳ್ಳೆ ಒಂದು ಯೋಜನೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ, ಕೇಂದ್ರ ಸರ್ಕಾರದ ಈ ಇವರು ಪವರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಈಗ ನಾವು ಅದನ್ನೆಲ್ಲ ಮಾಡಿ ಎಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡ್ತಾ ಇದೀವಿ. ಬಹುಶಃ ಕರ್ನಾಟಕದಲ್ಲಿ ಈಗ ನಮಗೆ ಈ ಯಾವ ಗ್ರೀನ್ ಎನರ್ಜಿ ನಮಗೆ ಬೇಕಾದಷ್ಟಿದೆ. ಈಗ ಸೋಲಾರ್ ಇದೆ, ನಮಗೆ ಸೋಲಾರ್ ಇನ್ನೂ ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಬಟ್ ಆ ಸೋಲಾರ್ ಬರೀ ಡೇ ಟೈಮ್ ಮಾತ್ರ ಸಿಗ್ತದೆ. ಡೇ ಟೈಮಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇರ್ತದೆ. ಈಗ ನಮಗೆ ಪೀಕ್ ಅವರ್ಸ್ ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಹೊತ್ತು ಪೀಕ್ ಅವರ್ಸ್ ಬರೋದು. ಅಷ್ಟರಲ್ಲಿ ನಮಗೆ ಸೋಲಾರ್ ನಾವು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಸ್ಟೋರ್ ಮಾಡಬೇಕಾದ್ರೆ ಅದನ್ನ ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಬೇಕಾಗ್ತದೆ, ಭಾರಿ ಎಕ್ಸ್ಪೆನ್ಸಿವ್ ಆಗ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದವರು 2035ಗೆ ಸುಮಾರು 7000 ಪಂಪ್ ಸ್ಟೋರೇಜ್ ಮೆಗಾವಾಟ್ ನೀವು ಉತ್ಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಇದ್ರ ಪ್ರಕಾರ ನಮಗೆ ಕೊಟ್ಟಿದ್ದಾರೆ. ಬಹುಶಃ ಇದರಲ್ಲಿ ಯಾವುದೇ ತೊಂದರೆ ಯಾರಿಗೂ ಆಗೋದಿಲ್ಲ. ಇದು ಅಷ್ಟೇ, ಈ 54 ಹೆಕ್ಟರ್ ಮತ್ತೆ 24 ಹೆಕ್ಟರ್ ಪ್ರೈವೇಟ್ ಅವ್ರದ್ದು. ಅದು ಎಲ್ಲ ನಾವು ಅಂಡರ್ಗ್ರೌಂಡ್ ಅಲ್ಲೇ ಪೈಪ್ ಹಾಕೋದು. ಈ ಪೈಪ್ ಅಲ್ಲಿಂದ ಪಂಪ್ ಮಾಡೋದಲ್ಲ, ಅಂಡರ್ಗ್ರೌಂಡ್ ಪೈಪ್ ಆಗ್ತದೆ. ಒಂದ್ಸತಿ ಪೈಪ್ ಹಾಕಿದ ಮೇಲೆ ಅದನ್ನ ಮುಚ್ಚಿದ ಮೇಲೆ ಮತ್ತೆ ಅಲ್ಲಿ ಅರಣ್ಯ ಪ್ರದೇಶನೇ ಆಗಿರ್ತದೆ, ಯಾವುದು ಅದನ್ನ ಯೂಸ್ ಮಾಡೋದಿಲ್ಲ. ಅದರಿಂದ ಬಹುಶಃ ಏನು ನಮ್ಮ ಪಾವಗಡದಲ್ಲಿ ಯಾವ ರೀತಿಯಲ್ಲಿ ನಾವು ಸೋಲಾರ್ ಪಾರ್ಕ್ ಮಾಡಿದೀವಿ, ಇಡೀ ನಮ್ಮ ಕರ್ನಾಟಕಕ್ಕೆ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗ್ತದೆ. ಎಲ್ಲರೂ ಒಪ್ಪುತ್ತಾ ಇದ್ದಾರೆ. ಅದನ್ನು ದಯವಿಟ್ಟು ನಿಮಗೆ ತಪ್ಪು ಕಲ್ಪನೆ ಇದೆ, ಆತರ ಇನ್ನೂ ಅಣೆಕಟ್ಟು ನಾವು ಕಟ್ಟಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಅಧ್ಯಕ್ಷರೇ, ಈಗಾಗಲೇ ಸಚಿವರು ಹೇಳ್ತಾ ಇದ್ದಾರೆ ಯಾವುದೇ ಹಾನಿ ಆಗುದಿಲ್ಲ ಅನ್ನುವಂಥದ್ದನ್ನ. ವನ್ಯಜೀವಿಯವರು ತಾವು ಮೇಲ್ಗಡೆ ಏನ್ ಹೇಳಿದ್ದೀರಾ, ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ, ಕೆಳಗಡೆ ತಾತ್ವಿಕ ಒಪ್ಪಿಗೆ. ಏನ್ ಅರ್ಥ ಇದ್ರದ್ದು?
ತಾತ್ವಿಕ ಒಪ್ಪಿಗೆ ಅಂದ್ರೇನು, ಮೇಲೆ ಹೇಳಿದ್ರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ, ಕೆಳಗಡೆ ನೀವು ಹೇಳ್ತಾ ಇದ್ರೆ ಸಿಂಗಳಿಕೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನ. ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನ್ ಅನ್ನ ಕೇಳಿದ್ವಿ ಸುಮಾರು 10 ವರ್ಷದ ಹಿಂದೆ. ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ, ಅದನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ರೈಲ್ವೆ ತರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಈಗ ನಿಮ್ಗೆ ಯಾಕೆ ಕೊಟ್ರು ಅನ್ನುವಂಥದ್ದು ಒಂದು. ಮತ್ತೆ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಬಹಳಷ್ಟು ತ್ಯಾಗ ಮಾಡಿದ್ದೇವೆ, ಮಾನ್ಯ ಸಚಿವರೇ, ಬಹಳಷ್ಟು ತ್ಯಾಗ ಮಾಡಿದ್ದೇವೆ ಹೇಳಿದ್ನಲ್ಲ. ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದ್ದೇವೆ, ಅವರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದೀರಾ, ಅವ್ರಿಗೆ ಮನೆ ಕೊಟ್ಟಿಲ್ಲ, ಭೂಮಿ ಕಳ್ಕೊಂಡಿದ್ದಾರೆ. ಆಮೇಲೆ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತಿದೆ, ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ. ಸೀಬರ್ಡ್ ತಂದ್ವಿ, ಎಷ್ಟು ನಿರಾಶ್ರಿತರಾದ್ರು ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಏನ್ ಕೊಟ್ರಿ ನೀವು? ಏನು ಕೊಡ್ತಾ ಇಲ್ಲ. ಎಲ್ಲ ಉತ್ತರ ಹಿಂದೂಸ್ತಾನದಿಂದ ಆ ಕಡೆಯಿಂದ ಬಂದು ಅವರು ವಸತಿ ಮಾಡ್ತಾ ಇದ್ದಾರೆ, ಇರ್ಲಿ ಅದು ಬೇರೆ. ಆದ್ರೆ ಪೂರ್ತಿ ತ್ಯಾಗ ಮಾಡೋದೇ ನಮ್ಮ ಜಿಲ್ಲೆದ ಆಗೋದ್ರೆ ಏನು ಸಚಿವರೇ? ಕೂತ್ಕೋಣ. ಹಲೋ ಅಣ್ಣ, ಒಂದ್ 5 ನಿಮಿಷ ಕೂತ್ಕೊಳ್ಳಿ. ಅದು ಗಮನ ಸೆಳೆಸು, ನೀವು ಚರ್ಚೆ ಮಾಡಬೇಡಿ. ಗೋಪಾಲಕೃಷ್ಣ ಮತ್ತೆ ಮಾತಾಡಿ. ನೀವು ನನ್ನ ಕ್ಷೇತ್ರಕ್ಕೆ ಬರುತ್ತೆ, ಕ್ಷೇತ್ರಕ್ಕೆ ಬರ್ತದೆ, ಗಮನ ಸೆಳೆದಾಗ ಅದು ಬೇಡ ಹೇಳಿ. ಈಗ ಅಲ್ಲಿ ಹೋದ್ಕೊಳ್ಳೆ ಬೇಕು, ನೀವು ಗಮನ ಸೆಳೆಯಿರಿ. ಈಗ ಮಾನ್ಯ ಅಧ್ಯಕ್ಷರೇ, ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಮಾಡ್ಲಿಕ್ಕೆ ನಮ್ಮವರು ಒಪ್ತಾ ಇಲ್ಲ, ನಮ್ಮವ್ರು ಒಪ್ತಾ ಇಲ್ಲ, ಇದನ್ನು ವಿರೋಧಿಸ್ತಾ ಇದ್ದೇವೆ. ಇದು ಈಗ ನೀವು ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂಥದ್ದು ಹೇಳ್ತಾ ಇದ್ದೀರಲ್ಲ, ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತರುವಂತ ಯೋಜನೆ ಮುಂದಿನ ಭಾಗ. ಇದು ಮುಂದಿನ ಭಾಗ, ನೀರು ಬೆಂಗಳೂರಿಗೆ ತರುವಂತದ್ದು. ಆ ಸಂದರ್ಭದಲ್ಲಿ ನಮಗೆ ಸಮಸ್ಯೆ, ನಮ್ಗೆ ಉಪ್ಪು ನೀರು ಕುಡಿಯುವಂತದ್ದು. ಅಧ್ಯಕ್ಷರೇ, ನಮ್ಮ ನದಿ ಇರೋದೇ ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ 1 ಅಥವಾ 2 ನದಿಗಳು. ಅಂತ ನದಿ ಇದ್ದಂತ ಕುಡಿಯೋ ನೀರು ಗದ್ದೆಗಳಿಗೆ, ತೋಟಗಳಿಗೆ ಬೇಕಾಗುವಂತದ್ದು. ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರೆಲ್ಲ ಎಲ್ಲಿ ಹೋಗ್ಬೇಕು? ನೀವು ಕಾಡು ಕಡಿದ್ರೆ ಕಾಡನ್ನ ಕಡಿಲಿಕ್ಕೆ ನಾವು ಯಾವುದೇ ಪರಿಸ್ಥಿತಿ ಕಾಡನ್ನು ಕಡಿಬಾರ್ದು. ಮತ್ತು ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ 2-3 ತಾಲೂಕಿನವರು ವಿರೋಧ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಂದು ವಿಧಾನಸೌಧಕ್ಕೆ ಬರಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಈ ದೇಶ ಅಧ್ಯಕ್ಷರೇ, ಇನ್ನು ಮುಂದೆ ಯಾವುದು ಡ್ಯಾಮ್ ಕಟ್ಟಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ ಅಲ್ವಾ? ಮುಂದಿನ ಜನರೇಷನ್ ಪವರ್ ಬೇಕೇ ಬೇಕು. ಇವತ್ತು ಅವ್ರು ಹೇಳ್ತಾರ ಇದರಲ್ಲಿ ನನಗೆ ಬರೋದ್ರಿಂದ ಯಾವುದೇ ನಿರಾಶ್ರಿತರು ಏನು ಆಗೋಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಅದರಿಂದ ಸ್ವಲ್ಪ ಫಾರೆಸ್ಟ್ ಹೋಗುತ್ತೆ. ಈಗ ದೊಡ್ಡ ದೊಡ್ಡ ಹೈವೇ ನಮ್ಗೆ ಬೇಕಾ ಬೇಡ ಅದರಿಂದ ಒಳ್ಳೇದಿದೆ. ಆದ್ರೆ ಫಾರೆಸ್ಟ್ ಹೋಗುತ್ತೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹೈವೇಗಳು ಅದಕ್ಕೆ ಫಾರೆಸ್ಟ್ ಹೋಗಲ್ವಾ? ಫಾರೆಸ್ಟ್ ಎಷ್ಟು ಹೋಗಿದೆ ಹೈವೇಗೆ ಇವತ್ತು? ಮಂತ್ರಿ ಒಂದು ಹೈವೇ ಮಾಡ್ಬೇಕಾದ್ರೆ ಎಷ್ಟು 1000 ಎಕರೆ ಹೋಗುತ್ತೆ ಅಲ್ವಾ? ಅದೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ವಿ. ಡ್ಯಾಮ್ ಏನು ಇವ್ರಿಗೆ ನೀರು ಬಿಡ್ತೀವಿ ನಾವು, ಡ್ಯಾಮ್ ಇಂದ ನೀರು ಪೂರ್ತಿ ಏನು ಕಟ್ಕೊಳ್ಳಲ್ಲ. ಇವ್ರಿಗೆ ಎಷ್ಟು ಕುಡಿಯಕ್ಕೆ ಎಷ್ಟು ಬೇಕು, ಜನರಿಗೆ ಎಷ್ಟು ಬೇಕು, ಒಂದ್ ನಿಮಿಷ ಹೇಳ್ಬಿಡ್ತೇವೆ ಸರ್. ಎಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್, ಒಳ್ಳೆ ಒಂದು ಅವಕಾಶ. ಇಡೀ ಡ್ಯಾಮ್ ಕಟ್ಟಿ ಎಲ್ಲ ಕಡೆ ಹಾಳಾಗಿ ಹೋಗಿದೆ. ಇವತ್ತು ಇಂಥ ಒಂದು 2000 ಮೆಗಾವಾಟ್ ಬರುವಂತ ಒಂದು ಯೋಜನೆ ಇದು ನಿಜವಾಗ್ಲೂ ಜನರಿಗೆ ಒಳ್ಳೇದಾಗುತ್ತೆ, ರಾಜ್ಯಕ್ಕೆ ಒಳ್ಳೆ. ಸೋಲಾರ್ ಮಾಡಿ ಅಧ್ಯಕ್ಷರೇ, ಸೋಲಾರ್ ಮುಖಾಂತರ ಕರೆಂಟ್ ಮಾಡಿ ಸಚಿವರೇ. ಸೋಲಾರ್ ದಯವಿಟ್ಟು ಜಿಲ್ಲೆ ಬಗ್ಗೆ ಹಾಕಿ. ಒಂದು ನಿಮಿಷ ಕೇಳಿ ಸಚಿವರೇ, ನಿಮಗೆ ಇದ್ರ ವಿಚಾರದಲ್ಲಿ ತಪ್ಪು ಕಲ್ಪನೆ ಆಗಿದೆ. ಈಗ ನಮ್ಮ ಹತ್ರ ಸೋಲಾರ್ ಮಾಡಿದ್ರೆ ಬರೀ ಹಗಲು ಹೊತ್ತು ಮಾತ್ರ ನಮಗೆ ಸೋಲಾರ್ ಇರ್ತದೆ. ಬ್ಯಾಟ್ರಿಯಲ್ಲಿ ಕೇಳಿ ಒಂದ್ ನಿಮಿಷ ಕೇಳಿ. ನೀವು ಶರಾವತಿ ಡ್ಯಾಮ್ ಇದೆಯಲ್ಲ, ಆ ಶರಾವತಿ ಡ್ಯಾಮ್ ನ ಈಗಾಗಲೇ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ. ಈಗಾಗಲೇ ಇದು ನಮ್ಮ ಅರಣ್ಯ ನಾಶ ಆಗಿದೆ, ಜನರನ್ನ ರಿಹಾಬಿಲಿಟೇಷನ್ ಮಾಡಿದ್ರೆ ಎಲ್ಲ ಮಾಡಿದ್ದಾರೆ. ಈಗ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಯಾವುದೇ ರಿಹಾಬಿಲಿಟೇಷನ್ ಇಲ್ಲ, ಯಾವುದೇ ಭೂಮಿ ಮುಳುಗುವುದಿಲ್ಲ. ಇದು ಅಂಡರ್ ಗ್ರೌಂಡ್ ಇಂದ ಪೈಪ್ ಹಾಕ್ಬಿಟ್ಟು ಕೆಳಗಡೆಯಿಂದ ಮೇಲೆ ತಗೊಂಡ್ಬರೋದು ಅಷ್ಟೇ. ಇದರಿಂದ 2000 ಮೆಗಾವಾಟ್ ಬರ್ತದೆ. ಈಗ ಮೊನ್ನೆ ನಿಮ್ಗೆ ಗೊತ್ತಿಲ್ಲ, ನಮಗೆ ನಾವು ನಮ್ಮ ಸರ್ಕಾರ ಬಂದ ಕೂಡಲೇ ಡಿಮಾಂಡ್ ಜಾಸ್ತಿ ಆಗ್ಬಿಡ್ತು. 18,000 ಮೆಗಾವಾಟ್ ಆಯ್ತು. ಎಲ್ಲ ರೈತರು ನಮಗೆ ಕರೆಂಟ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾವು ಮ್ಯಾನೇಜ್ ಮಾಡಿದೀವಿ. 2035ರಲ್ಲಿ ನಮಗೆ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಭಾರಿ ದೊಡ್ಡ ಆರ್ಥಿಕವಾದ ಪರಿಣಾಮ ಬರ್ತದೆ. ನಿಮಗೆ ಯಾವುದೇ ದುಷ್ಪರಿಣಾಮ ಆಗುದಿಲ್ಲ. ಅದರಿಂದ ಇದು ಬರೀ ನಾವು ಮಾಡೋದಲ್ಲ, ಇದು ಕೇಂದ್ರ ಸರ್ಕಾರದವರು ಸಮೇತ ಆದ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸಮೇತ ಸ್ಟಡಿ ಮಾಡಿದ್ದಾರೆ.
ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಸ್ಟಡಿ ಮಾಡಿಬಿಟ್ಟು ಇದನ್ನ ತಗೊಳ್ತಾ ಇದೀವಿ. ಇದರಷ್ಟು ಒಳ್ಳೆ ಪ್ರಾಜೆಕ್ಟ್ ಇನ್ನು ಯಾವುದೇ ಒಂದು ಪ್ರಾಜೆಕ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೆಲವು ಬಿಲ್ಗಳು ಮಂಡಿಸಲಿಕ್ಕಿದೆ. ಸಚಿವರು ಪ್ರಸ್ತಾವ ಮಂಡಿಸಿ. ಭೂಕುಸಿತ ಸಿರೂರದಲ್ಲಿ ಪ್ರಸ್ತಾವ ಮಂಡಿಸಿ. ಸಭಾಧ್ಯಕ್ಷರೇ ಬಾಲಕೃಷ್ಣ ಮತ್ತೆ ತೋಟಗಾರಿಕೆ ಇಲಾಖೆ ಬಂದಿದೆ ಅದಕ್ಕೆ ಓಕೆ ಅವಕಾಶ